ಮ್ಯಾಕ್ಸ್ ಪ್ರೀ ರಿಲೀಸ್ ಇವೆಂಟಲ್ಲಿ ನಾನು ಪ್ರಿಯಾಕಂಗೆ ಹೇಳ್ತಾ ಇದ್ದೆ, ವರ್ಷಕ್ಕೊಂದು ಸಿನಿಮಾ ಮಾಡೋಕ್ಕೆ ಹೇಳಿ, ಬೇಗ ಬೇಗ ಸಿನಿಮಾ ಮಾಡೋಕ್ಕೆ ಹೇಳಿ ಅಂತ. ಅದು ಇಷ್ಟು ಬೇಗ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ ಡಿಸೆಂಬರ್ 25th ನಾನು ತಲೆಯಲ್ಲಿ ಇಟ್ಕೊಂಡಿದ್ದೆ, ಅಕಸ್ಮಾತ್ ಮ್ಯಾಕ್ಸ್ ಏನಾದ್ರು ಮೋಸ್ಟ್ಲಿ ಡೌಟ್ ಬರೋದು, ಅಷ್ಟು ಬೇಗ ಇಷ್ಟು ದೊಡ್ಡ ಸಿನಿಮಾ ಮಾಡೋಕ್ಕೆ ಹೆಂಗೆ ಸಾಧ್ಯ, ನಾವು ಹೆಂಗಾರು ಟೈಮ್ ರಿಲೀಸ್ ಮಾಡೋಣ ಅಂತ ಬ್ಯಾಕ್ ಎಂಡಲ್ಲಿ ನಾನು ರೆಡಿ ಬರ್ತಾ ಇದ್ದೆ. ಮತ್ತು ನಮ್ಮ ಮಂಜು ಅವರು ಈ ಫಿಲಮಲ್ಲಿ ಕೋ ಡೈರೆಕ್ಟರ್ ಕೆಲಸ ಮಾಡ್ತಿದ್ರು. ವಾರಕ್ಕೊಂದ್ಸಲ ಕಾಲ್ ಮಾಡ್ತಾ ಇದ್ದೆ, ಬರ್ತೀರಾ ಈಗ ಸರ್ ಶೂಟಿಂಗ್ ನಡೀತೀವಿ, ನಾನು 30 ದಿನ ಬಂದ್ಬಿಡ್ತೀವಿ ಅಂತ. ಅದು ಏನೋ ಒಂದೂವರೆ 2 ತಿಂಗಳ ಹಿಂದೆ. 30 ದಿನ ಇಟ್ಕೊಂಡು ಹೆಂಗೆ ರಿಲೀಸ್ ಮಾಡ್ತೀರಾ, ಏನೋ ಬರಲ್ವೇನೋ ತಾಡೋ, ನಾನು ಆರು ಅದು ಇದು ಎಲ್ಲ ನನ್ನ ಕೆಲಸಗಳು ಫಾಸ್ಟಾಗಿ ಮಾಡ್ತಾ ಇದ್ದೆ. ಆಮೇಲೆ ಮೊನ್ನೆ ಸೆರೆಮನೆಗೆ ಹೋದಾಗ ಎಲ್ಲ ಕಂಪ್ಲೀಟ್ ಆಯ್ತು, ಇನ್ನೇನು ನೀವು 100% ಬರ್ತೀವಿ ಅಂದರು. ನಾನು ಸರ್ ಇಷ್ಟು ಬೇಗ ಹೆಂಗೆ, ಅವಾಗ ಒಂದಷ್ಟು ಎಕ್ಸ್ಪ್ಲೇನ್ ಮಾಡಿದ್ರು ಹೆಂಗೆ ಮಾಡಿದ್ರು ಅಂತ. ಐ ಥಿಂಕ್ ಒಂದು ದೊಡ್ಡ ಒಂದು ಲೆಸನ್ ಅಂತ ಹೇಳ್ಬೋದು ಇದು ಎಂಟೈರ್ ಇಂಡಸ್ಟ್ರಿಗೆ. ಸಿನಿಮಾನ ಅಂದರೆ ಒಂದು ಕ್ವಾಲಿಟಿ ಸಿನಿಮಾನ ಹೇಗೆ ಅದನ್ನು ಇಷ್ಟು ಬೇಗ ಒಂದು ಪ್ರಾಡಕ್ಟ್ನ ರೆಡಿ ಮಾಡೋದು ಅಂತ. ಆ್ಯಂಡ್ ಆ ಟ್ರೈಲರ್ ನೋಡಿದ್ರಾಗ ಇಷ್ಟು ಅರ್ಜೆಂಟಲ್ಲಿ ಮಾಡಿದ್ದಾರೆ ಅಂತ ಅನ್ಸೋದಿಲ್ಲ. ತುಂಬ ಟೈಮ್ ತೊಗೊಂಡು ತುಂಬ, ಯಾಕಂದರೆ ಎಲ್ಲೂ ಒಂದು ಫ್ರೇಮಲ್ಲೂ ಒಂದು ಏನೋ ಸಿಂಪಲ್ ಶಾರ್ಟ್ಸ್ಗಳಿಲ್ಲ, ಅಷ್ಟು ಅದ್ಭುತವಾಗಿರೋಂಥ ಒಂದು ಫ್ರೇಮ್ಸ್ಗಳಿದೆ. ಅದಕ್ಕೆ ಡೆಫಿನೆಟ್ಲಿ ಒಬ್ಬರು ಮೇಕರ್ ಆಗಿ ಎಷ್ಟು ಟೈಮ್ ಬೇಕು, ಎಷ್ಟು ಪ್ರೊಡಕ್ಷನ್ ರಿಸೋರ್ಸ್ ಅಷ್ಟು ಬೇಕು ಅಂತ ಗೊತ್ತಿರುತ್ತೆ. ಐ ಥಿಂಕ್ ಆ ಔಟ್ಪುಟ್ಟು ಈ ಟೈಮಲ್ಲಿ ಆ್ಯಟ್ಸ್ ಆಫ್ ಇಡೀ ತಂಡಕ್ಕೆ. ಆ್ಯಂಡ್ ಸರ್ ಕಾಯ್ತಾ ಇದ್ದೀವಿ. ಸೊ ಮ್ಯಾಕ್ಸ್ ಕೂಡ 8:08 ಶೋ ನೋಡಿ ಸರ್ ನಿಮ್ಮ ಮೆಸೇಜ್ ಮಾಡಿದ್ದೆ. ಡೆಫಿನೆಟ್ಲಿ ನನ್ನ ಮಗಳನ್ನು ಕರ್ಕೊಂಡೋಗಿ ನೋಡ್ತೀನಿ ಈ ಸಿನಿಮಾನ, ಮಾರ್ಕ್ನ. ಆ್ಯಂಡ್ ಆಸ್ ಅ ಫ್ಯಾನ್ ಎಲ್ಲರೂ ಕಾಯ್ತಾ ಇದ್ದೀವಿ ನಿಮ್ಮ ಸಿನಿಮಾನ ಥಿಯೇಟ್ರಲ್ಲಿ ಎಂಜಾಯ್ ಮಾಡೋದಕ್ಕೆ. ಇದೇ ರೀತಿ ನೆಕ್ಸ್ಟ್ ಡಿಸೆಂಬರ್ಗೆ ರೆಡಿ ಆಗ್ಬಿಡ್ತೀವಿ ಸರ್, ಡಿಸೆಂಬರ್ ನೆಕ್ಸ್ಟ್ ಕ್ರಿಸ್ಮಸ್ಗೆ ನಿಮ್ಮ ಸಿನಿಮಾ ನೋಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್ ಸರ್.